ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಹುಷಾರಿದ್ದೇನೆ, ನೀವು ಹುಷಾರಿದ್ದೀರಾ ಅಂದ್ಕೊಳ್ತೇನೆ. ವಿಷಯ ಅಂತ ಹೇಳಿದರೆ, ಲಾಸ್ಟ್ ಟೈಮ್ ನಾನೊಂದು ಮೈಗ್ರೇನ್ ಇದ್ದು ವಿಡಿಯೋ ಹಾಕಿದ್ದೆ. ಫಸ್ಟ್ ನಂದು ಯೂಟ್ಯೂಬಿದ್ದು ಅದು ಎಂಥ ಸಾಲ್ಟು ಮತ್ತು ನೀರು. ಸೊ ಅದರಲ್ಲಿ ಕ್ಯೂರ್ ಆಗ್ತದಾ ಅಂತ ತುಂಬ ಜನ ಕಮೆಂಟ್ ಮಾಡಿದರು, ನನಗೆ ಮೆಸೇಜ್ ಕಳಿಸಿದರು. ಸೊ ಅದು ಸೈಂಟಿಫಿಕಲಿ ಪ್ರೂವ್ ಇಲ್ಲ ಕಮ್ಮಿ ಆಗ್ತದೆ ಅಂತ, ಬಟ್ ಒನ್ ಟೈಮ್ಗೆ ರಿಲೀಫ್ ಆಗ್ತದೆ ಒನ್ ಥಿಂಗ್. ಮತ್ತು ಇನ್ನೊಂದು, ಈ ಹೆಡ್ಡೇಕಲ್ಲಿ ಪ್ರೀ ಸ್ಟೇಜ್ ಮತ್ತು ಕ್ರೋನಿಕ್ ಸ್ಟೇಜ್ ಇರ್ತದೆ. ಪ್ರೀ ಸ್ಟೇಜ್ ಇದ್ದವರಿಗೆ ಕಮ್ಮಿ ಆಗ್ತದೆ, ಆವಾಗ ತಾನೇ ಮೈಗ್ರೇನ್ ಸ್ಟಾರ್ಟ್ ಆಗಿದೆ ಅವರಿಗೆಲ್ಲ ಕಮ್ಮಿ ಆಗ್ತದೆ. ಬಟ್ ನಮಗೆಲ್ಲ ಕಮ್ಮಿ ಆಗೋದಿಲ್ಲ ಕ್ರೋನಿಕ್ ಇದ್ದವರಿಗೆ. ಸೊ ಬಳಸಿ, ಅದು ಟ್ರೈ ಮಾಡಿ. ನಾನು ಟ್ರೈ ಮಾಡಿದ್ದೇನೆ, ನನಗೆ ಆಗಲಿಲ್ಲ. ಸೊ ಓಕೆ, ಈಗ ಮೈಗ್ರೇನ್ ಅಂದರೆ ಎಂತ, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ. ಮೈಗ್ರೇನ್ ಅಂದರೆ ಒನ್ ಸೈಡ್ ಹೆಡ್ಏಕ್. ಸೈಂಟಿಫಿಕಲಿ ಬೇಡ, ನ್ಯೂರಲಾಜಿಕಲಿ ಕೂಡ ಬೇಡ, ನೀವು ಕಲಿಯೋದಷ್ಟು ಡೀಪಾಗಿ ಬೇಡ. ಬಟ್ ಮೈಗ್ರೇನ್ ಅಂದರೆ ಸಿಂಪಲ್ಲಾಗಿ ಹೇಳೋದಾದರೆ ಒನ್ ಸೈಡ್ ಹೆಡ್ಏಕ್. ಹೇಗೆ ಬರ್ತದೆ? ತುಂಬ ಕಾರಣ ಇದೆ, ಆಯಿತಾ? ಸೊ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ನಮಗೆ ಹೆಡ್ಡೇಕ್ ಆಗ್ತದೆ ನಿಜ, ಬಟ್ ನಾವು ಫೈಂಡ್ ಔಟ್ ಮಾಡಿದರೆ ಉಂಟಲ್ಲ, ರಿಯಲಿ ಇದಕ್ಕೆ ಸೊಲ್ಯೂಷನ್ ಸಿಗ್ತದೆ. ಸೊ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ, ನಿಮಗೆ ಯಾವುದರಿಂದ ಫೈಂಡ್ ಔಟ್ ಅಂದರೆ ಹೇಗೆ, ಒಂದು ನೋಟ್ ಮಾಡ್ಕೊಳ್ಳಿ. ಒಂದು ಫಸ್ಟ್ ಸಮ್ ಆಫ್ ದ ಟ್ರಿಗರ್ ಪಾಯಿಂಟ್ಸ್ ಉಂಟಲ್ಲ, ಅದರಿಂದ ನಿಮಗೆ ಹೆಡ್ಡೇಕ್ ಆಗ್ತದೆ. ಸೊ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್ ಎಂತ, ಹೇಗೆ ನಿಮಗೆ ಮೈಗ್ರೇನ್ ಆಗ್ತದೆ ನೋಡಿ, ನೋಟ್ ಮಾಡ್ಕೊಳ್ಳಿ ಯಾವುದರಲ್ಲೆಲ್ಲ ನಿಮಗೆ ಮೈಗ್ರೇನ್ ಆಗ್ತದೆ. ಒಂದು ಸ್ಮೆಲ್, ಲೈಟ್, ಕೆಲವು ತಿಂಡಿ, ಐಸ್ ಕ್ರೀಮ್ಸ್, ಚಾಕ್ಲೇಟ್ಸ್, ಪರ್ಫ್ಯೂಮ್ಸ್, ಮತ್ತು ಇನ್ನೊಂದು ಡಿಸ್ಟರ್ಬ್ಡ್ ಸ್ಲೀಪ್, ನಿದ್ದೆ ಸರಿ ಇಲ್ಲದಿದ್ದರೆ, ಬಾಡಿ ಡಿಹೈಡ್ರೇಟ್ ಇದ್ದರೆ, ಬಾಡಿಲಿ ಸರಿಯಾದ ನೀರಿನ ಅಂಶ ಇಲ್ಲದಿದ್ದರೆ, ಎಲ್ಲ ರೀಸನಿಂದ ಮೈಗ್ರೇನ್ ಆಗ್ತದೆ. ಆಯಿತಾ? ಫೈಂಡ್ ಔಟ್ ಮಾಡಿದ್ರಾ? ಸೊ ನೋಟ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಅಥವಾ ಬುಕ್ಕಲ್ಲಿ ನೋಟ್ ಮಾಡಿ. ಓಕೆ, ನೋಟ್ ಮಾಡಿದ್ರಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಎಂತ ಅಂತೇಳಿದರೆ, ಮೈಗ್ರೇನ್ಗೆ ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಯ್ತಾ? ಸೊ ನಿಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಬಿಡಬೇಕು. ಪರವಾಗಿಲ್ಲ, ಸರ್ವೈವ್ ಆಗಬೇಕಲ್ಲ, ಅದಕ್ಕೆ. ನೋಟ್ ಮಾಡಿದ್ರಲ್ಲ. ಓಕೆ, ಈಗ ನಿಮ್ಮ ಫೇವ್ರೆಟ್ ಯಾವುದು? ನಾವು ಬೆಳಿಗ್ಗೆ ಎದ್ದು ಕುಡಿಯೋದು ಎಲ್ಲರೂ ಮಾರ್ನಿಂಗ್ ಟೀ ಅಥವಾ ಕಾಫಿ, ರೈಟ್? ಸೊ ಫಸ್ಟ್ ಥಿಂಗ್ ಕಟ್ಔಟ್, ಅದನ್ನು ಕಟ್ಔಟ್ ಮಾಡಬೇಕು. ಟೀ ಕಾಫಿ ಇಸ್ ವೆರಿ ಡೇಂಜರಸ್, ಆಯಿತಾ? ಟೀ ಕಾಫಿಯಿಂದ ಬರ್ತದೆ ಹೆಡ್ಡೇಕ್. ಸೊ ವರ್ಣಿಸಲಾಗದ ಹೆಡ್ಡೇಕ್ ಮೈಗ್ರೇನ್. ಸೊ ಟೀ ಮತ್ತು ಕಾಫಿಯನ್ನು ಕುಡಿಯೋದನ್ನು ನಿಲ್ಲಿಸಿ. ನಂದು ಫೇವ್ರೆಟ್ ಒಂದು ಕಾಲದಲ್ಲಿ 1 ಇಯರ್ ಬ್ಯಾಕ್, ಆಯಿತಾ? 1 ಇಯರ್ ಬ್ಯಾಕ್ ನಂದು ಫೇವ್ರೆಟ್ ಟೀ ಕಾಫಿ ಡೈಲಿ ಮಾರ್ನಿಂಗ್ ಅಂದರೆ ಎದ್ದ ತಕ್ಷಣ ಅಟ್ಲೀಸ್ಟ್ 2 ಕಪ್ ಕುಡಿತಿದ್ದೆ. ಡ್ಯೂಟಿಗೆ ಬಂದ ತಕ್ಷಣ ಓಡಿಕೊಂಡು ಬರೋದು, ಟೀ ಎಲ್ಲಿಯಾದರೂ ಮಿಸ್ ಆಗ್ತದೆ ಅಂತ. ಅದು ಈಗಲೂ ನೆನಪಿದೆ. ನನ್ನ ಫ್ರೆಂಡ್ಸಿಗೆ, ನನ್ನ ಕೊಲೀಗ್ಸಿಗೆ, ತುಂಬ ಜನರಿಗೆ ಗೊತ್ತಿದೆ ನನಗೆ ಎಷ್ಟು ಇಷ್ಟ ಅಂತ ಟೀ. ಬಟ್ ನಾನೀಗ ಕುಡಿಯೋದೆ ಆಲ್ಮೋಸ್ಟ್ 6 ಮಂತ್ ಆಗ್ತಾ ಬಂತು. ಟೀ ಒಂದು ಅವಾಯ್ಡ್ ಮಾಡಿ. ಮತ್ತು ಫ್ರಿಡ್ಜ್ ಐಟಮ್ಸ್, ಐಸ್ ಕ್ರೀಮ್ಸ್, ಮತ್ತು ಮಿಲ್ಕ್, ಚಾಕೊಲೇಟ್, ಪರ್ಫ್ಯೂಮ್ಸ್, ಗಾಳಿ ಬರೋದಿಲ್ಲ, ಬೈ ಮಿಸ್ಟೇಕ್. ಗಾಳಿ ಅಲ್ಲ, ಸೌಂಡ್, ಇದೆಲ್ಲ ಕಾರಣದಿಂದ ನಮಗೆ ಮೈಗ್ರೇನ್ ಬರ್ತದೆ. ಸೊ ನಾವು ಹೇಗೆ ಅವಾಯ್ಡ್ ಮಾಡೋದು? ಮರ್ತೋಯ್ತು. ಇದು ಟಿ ವಿ ಮತ್ತು ಮೊಬೈಲು. ಜಾಸ್ತಿ ಮೊಬೈಲ್ ನಾವು ಯೂಸ್ ಮಾಡ್ತೇವಲ್ಲ ಈಗಿನ ಕಾಲದಲ್ಲಿ. ಸ್ಕ್ರೋಲ್ ರೀಲ್ಸ್, ಪೋಸ್ಟ್, ಅದು ಇದು. ಸೊ
ಫಸ್ಟ್ ಅದನ್ನು ನಿಲ್ಲಿಸಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದು ಅವಾಯ್ಡ್ ಮಾಡಬೇಕು, ಆಯಿತಾ? ಸ್ಕ್ರೀನಿಂಗ್ ಟೈಮ್. ಓಕೆ, ಈಗ ವಾಟ್ ಈಸ್ ಮೈಗ್ರೇನ್ ಆಯಿತು, ವಾಟ್ ಈಸ್ ಕಾಸಸ್ ಆಯಿತು, ಈಗ ವಾಟ್ ಈಸ್ ಟ್ರೀಟ್ಮೆಂಟ್. ಇದೆಂತ ಅಂದರೆ, ನಮ್ಮದು ನರ್ಸಿಂಗಲ್ಲಿ ಒಂದು ಡಿಸೀಸ್ ಬಗ್ಗೆ ಸ್ಟಡಿ ಮಾಡುವಾಗ ಹೀಗಿರ್ತದೆ: ವಾಟ್ ಈಸ್ ದ ಕಾಸಸ್, ವಾಟ್ ಈಸ್ ದ ಸಿಂಪ್ಟಮ್ಸ್, ವಾಟ್ ಈಸ್ ದ ಮ್ಯಾನೇಜ್ಮೆಂಟ್. ಸೊ ಹಾಗೆ. ಓಕೆ, ಈಗ ಹೇಗೆ ನಾವು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ, ಆಯಿತಾ? ಮೈಗ್ರೇನಿಗೆ ನಿಮ್ಮ ಡಾಕ್ಟರ್ಸ್ನವರು ಹೇಳ್ತಾರೆ 2 ಮಂತ್ ಮೆಡಿಸನ್ ತಗೊಳ್ಳಿ ಸರಿ ಆಗ್ತದೆ ಅಂತ. ನೆವರ್ ಎವರ್. ಬಿಕಾಸ್ ಬೆಸ್ಟ್ ಎಕ್ಸಾಂಪಲ್ ನಾನು ಟ್ಯಾಬ್ಲೆಟನ್ನು 3 ಮಂತ್ಸ್ಗೆ ಟ್ಯಾಬ್ಲೆಟ್ ತಗೊಂಡಿದ್ದೇನೆ. 3 ಮಂತಿಗೆ ಒಂದ್ಸಲ, ಸಾರಿ, 2 ಮಂತ್ ಕೋರ್ಸನ್ನು 3 ಸಲ ತಗೊಂಡಿದ್ದೇನೆ. ಅಂದರೆ 3 ಸಲ ಅಲ್ಲ, 3 ಟೈಮ್ ಅಲ್ಲ, 2 ಮಂತ್ ಕೋರ್ಸನ್ನು 3 ಸಲ ಮಾಡಿದ್ದೇನೆ. ಅಂದರೆ 6 ಮಂತ್ ಮಾಡಿದ್ದೇನೆ. ಎಂಥ ಯೂಸ್ ಇಲ್ಲ. ನೀವು ಆನ್ ದ ಮೆಡಿಕೇಷನಲ್ಲಿರುವಾಗ ಎಲ್ಲ ಸರಿ ಆಗ್ತದೆ, ಆಯಿತಾ? ಎಲ್ಲ ಸರಿ ಇರ್ತದೆ. ಮೆಡಿಕೇಷನಲ್ಲಿರುವಾಗೆಲ್ಲ ಎಂತ ಹೇಳೋದು, ಕಮ್ಮಿ ಆಗ್ತದೆ. ಆಫ್ಟರ್ 1 ವೀಕ್ ಆದಮೇಲೆ ನೋಡಿ ಪುನಃ ಮೈಗ್ರೇನ್ ಅಟ್ಯಾಕ್ ಆಗ್ತದೆ. ಸೊ ಈಸಿ ಇಲ್ಲ, ಆಯಿತಾ, ಮೈಗ್ರೇನಿಂದ ಸರ್ವೈವ್ ಆಗೋದು. ಸೊ ಸೊಲ್ಯೂಷನ್ ಎಂತ? 1, ಟೀ ಕಾಫಿ ನನಗೆ ಗೊತ್ತುಂಟು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಬಟ್ ಒನ್ಸ್ ಇನ್ ಅ ಮಂತ್ ಆರ್ ಟ್ವೈಸ್ ಇನ್ ಅ ಮಂತ್ ಕುಡೀರಿ. ಮತ್ತು ಒಂದು ಇಂಪಾರ್ಟೆಂಟ್ ಹೇಳಲಿಕ್ಕೆ ಮರ್ತೋಯ್ತು ನನಗೆ, ಮೈಗ್ರೇನಿದು ಇನ್ನೊಂದು ಅಟ್ಯಾಕ್ ಆಗಲಿಕ್ಕೆ ಮೇಯ್ನ್ ಕಾರಣ ಶುಗರ್. ಸೊ ಕಂಪ್ಲೀಟ್ ಶುಗರ್ ಬಿಡಬೇಕಾಯ್ತಾ? ಒಂಚೂರು ಯೂಸ್ ಮಾಡಬಾರ್ದು ಶುಗರ್. ಅದರ ಬದಲು ಆಲ್ಟರ್ನೇಟಿವ್ ಏನಾದರೂ ಯೂಸ್ ಮಾಡಿ. ಜಾಗರಿ ಕೂಡ ಒಳ್ಳೆಯದಲ್ಲ. ಓಕೆ, ಸೊಲ್ಯೂಷನ್ ಲೈಫ್ ಚೇಂಜ್. ಟೀ ಆಯ್ತಲ್ಲ, ಟೀ ಕಾಫಿ ಅವಾಯ್ಡ್ ಮಾಡಿ. ಚಾಕ್ಲೇಟ್ ತಿನ್ನಲೇಬೇಡಿ, ಬಟ್ ತಿನ್ನಿ. ಆಲ್ಟರ್ನೇಟಿವ್ ಏನಾದರೂ ಪ್ರೋಟೀನ್ ಬಾರ್ ಆ ಥರ ಏನಾದರೂ ತಿನ್ನಿ. ಚೋಕೋ ಐಟಮ್ಸ್ ಅಂದರೆ ಚೋಕೋ ಪೌಡ್ರೆಲ್ಲ ಮಾಡಿ ಹಾಕ್ತಾರಲ್ಲ ಅದು, ಮಿಲ್ಕ್ ಐಟಮ್ಸ್, ಈ ಚೀಸ್ ಮತ್ತು ಚೀಸ್ ಕೇಕ್ ಅದೆಲ್ಲ ತಿನ್ನಲಿಕ್ಕೆ ಹೋಗಬೇಡಿ. ಮತ್ತೆಂತ ಮರ್ತಾ ಹೋಗ್ತಾ ಉಂಟು ನನಗೆ, ಒಂದೊಂದು ನೆನಪಾಗ್ತಾ ಉಂಟು. ಸೌಂಡ್ ಅವಾಯ್ಡ್ ಮಾಡಿ, ಲೈಟ್ ಅವಾಯ್ಡ್ ಮಾಡಿ, ಮೊಬೈಲಲ್ಲಿ ಬ್ರೈಟ್ನೆಸ್ ಇಡಬೇಡಿ ಜಾಸ್ತಿ. ಅದರಿಂದ ಕೂಡ ನಮಗೆ ಮೈಗ್ರೇನ್ ಆಗೋ ಚಾನ್ಸಸ್ ಇರ್ತದೆ. ಮತ್ತು ತುಂಬ ಹೀಗೆ ಲೈಫ್ ಚೇಂಜಸ್ ಇಸ್ ವೆರಿ ಇಂಪಾರ್ಟೆಂಟ್, ಆಯಿತಾ? ತುಂಬ ಸ್ಯಾಕ್ರಿಫೈಸ್ ಮಾಡಬೇಕು. ಬಟ್ ಈ ಟಿಪ್ಸನ್ನು ನೀವು ಟ್ರೈ ಮಾಡಿ ನೋಡಿ, ಆ್ಯಂಡ್ ಸೊಲ್ಯೂಷನ್ ಖಂಡಿತ ನಿಮಗೆ ಸಿಗ್ತದೆ. ಯಾಕಂದರೆ ನನಗೆ ಸಿಕ್ಕಿದೆ, ನಾನು ಅವಾಯ್ಡ್ ಮಾಡ್ತಾ ಇದ್ದೇನೆ. ಸ್ಟಿಲ್ ಒಂದೊಂದು ಸಲ ಹೆಡ್ಡೇಕ್ ಆಗ್ತದೆ, ಎಷ್ಟು ಅವಾಯ್ಡ್ ಮಾಡಿದರೂ. ಕೆಲವುದಕ್ಕೆ ರೀಸನೇ ಇರೋದಿಲ್ಲ. ರೂಮ್ ಸ್ಪ್ರೇ ಮಾಡಿದರೂ ಹೆಡ್ಡೇಕ್ ಆಗ್ತದೆ, ಮತ್ತು ಕಾರಲ್ಲಿ ಹೋದಾಗ ಹೆಡ್ಡೇಕ್ ಆಗ್ತದೆ, ಔಟ್ಸೈಡ್ ತಿಂದರೆ ಹೆಡ್ಡೇಕ್ ಆಗ್ತದೆ, ಲಾಂಗ್ ಜರ್ನಿ ಹೋದರೆ ಹೆಡ್ಡೇಕ್ ಆಗ್ತದೆ. ಅದರದ್ದು ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ ಉಂಟಲ್ಲ ಮೈಗ್ರೇನ್ ಇದ್ದವರಿಗೆ ಗೊತ್ತಿರ್ತದೆ. ವಾಮಿಟಿಂಗ್ ನನ್ನ ಫೇವ್ರೆಟ್. ವಾಮಿಟಿಂಗ್ ಇದು ಹೇಳಲಾಗದ ನೋವು, ಎಂತ ಹೇಳೋದು, ಅಷ್ಟು ವಾಮಿಟಿಂಗ್ ಆಗ್ತದೆ. ಓಕೆ, ಅಷ್ಟೇ. ಏನಾದರೂ ಹೆಲ್ತ್ ಬಗ್ಗೆ ಟಿಪ್ಸ್ ಬೇಕಿದ್ದರೆ ನನಗೆ ಗೊತ್ತಿರುವಷ್ಟು ನಾನು ಹೇಳ್ತೇನೆ. ಬೇಕಿದ್ದರೆ ನನಗೆ ಮೆಸೇಜ್ ಮಾಡಿ ಅಷ್ಟೇ. ಬಾಯ್, ಟೇಕ್ ಕೇರ್. ಓಕೆ, ಮೈಗ್ರೇನ್ ರಿಡ್ಯೂಸ್ ಮಾಡಲಿಕ್ಕೆ ಮೆಡಿಸಿನ್ಗಿಂತ ಆಲ್ಟರ್ನೇಟಿವ್ ರೆಮಿಡೀಸ್ ಏನಂದರೆ, ಒಂದು ವಾಕಿಂಗ್ ಹೋಗಿ,
ಅಟ್ಲೀಸ್ಟ್ ನಾವು ಬ್ಯುಸಿ ಶೆಡ್ಯೂಲ್ ಇದ್ದರೆ ಅಟ್ಲೀಸ್ಟ್ 15 ಮಿನಿಟ್ಸ್ ವಾಕಿಂಗ್ ಹೋಗಿ, ಮನೆ ಹತ್ರನೇ ಮಾಡಿ, ಕಾಂಪೌಂಡ್ ಒಳಗಡೆ ವಾಕಿಂಗ್, ಒಂದು ಕರೆಕ್ಟ್ ಸ್ಲೀಪ್ ಮಾಡಿ ಆಯಿತಾ. ಮೆಡಿಟೇಷನ್ ಟೈಮ್ ಇದ್ದರೆ ಮೆಡಿಟೇಷನ್ 10 ಮಿನಿಟ್ಸ್, ಮತ್ತು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಮತ್ತು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ. ಸೊ ಇದೆಲ್ಲ ಸ್ವಲ್ಪ ನಮಗೆ ರಿಲೀಫ್ ಕೊಡ್ತದೆ ಆಯಿತಾ. ಮತ್ತು ಕರೆಕ್ಟ್ ಟೈಮಿಗೆ ಮಲಗಿ ಆಯಿತಾ. ಮತ್ತು ಆ ರೀಲ್ಸ್ ಸ್ಕ್ರೋಲ್ ಅದೆಲ್ಲ ಅವಾಯ್ಡ್ ಮಾಡಿ ಕರೆಕ್ಟ್ 8 ಅವರ್ಸ್ ಮಲಗಿದರೆ ಸಾಕು, ನಮ್ಮ ಮೈಗ್ರೇನ್ ಎಲ್ಲ ಓಡಿ ಹೋಗ್ತದೆ. ಅಷ್ಟೇ ಇವತ್ತಿಗೆ, ಬಾಯ್.